ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿಯೇ ಇತ್ತು. ಆದರೆ ತರಗತಿಗಳಲ್ಲಿ ಕುಳಿತುಕೊಳ್ಳುತ್ತಿದ್ದ ವಿದ್ಯಾರ್ಥಿಗಳು ಬೆರಳೆಣಿಕೆಯಷ್ಟು ಮಾತ್ರ. ಯಾಕೆ ಗೊತ್ತಾ? ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸು ಹೊತ್ತ ಈ ವಿದ್ಯಾರ್ಥಿಗಳು ಧಾರವಾಡ, ವಿಜಯಪುರ, ಬೆಂಗಳೂರು ಹೀಗೆ ದೂರದ ನಗರಗಳಿಗೆ ವಲಸೆ ಹೋಗುತ್ತಿದ್ದರು. ಆದರೆ ಇಂದು ಇದೇ ಸರ್ಕಾರಿ ಕಾಲೇಜು ರಾಜ್ಯದ ಗಮನ ಸೆಳೆಯುತ್ತಿದೆ. ಕಾರಣ 24 ಗಂಟೆಗಳ ಕಾಲ ತೆರೆದಿರುವ ಒಂದು ಗ್ರಂಥಾಲಯ. ಇದು ಕೇವಲ ಪುಸ್ತಕಗಳ ಕಟ್ಟಡವಲ್ಲ, ಸಾವಿರಾರು ಬಡ ವಿದ್ಯಾರ್ಥಿಗಳ ಬದುಕು ಬದಲಾಯಿಸುತ್ತಿರುವ ಜ್ಞಾನದ ದೇವಾಲಯ. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿರುವ ಕಮಲ ಕಿಶೋರ್ ಗೋವರ್ಧನ ದಾಸ ಲಡ್ಡಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿದೆ ಈ ಲೈಬ್ರರಿ. ಬೆಟ್ಟದ ನಡುವಿನ ಹಸಿರಿನ ತಾಣದಲ್ಲಿರ್ತಕ್ಕಂಥ ಈ ಗ್ರಂಥಾಲಯದಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಪುಸ್ತಕಗಳಿವೆ. ಅದರಲ್ಲೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ 7,000ಕ್ಕೂ ಹೆಚ್ಚು ಪುಸ್ತಕಗಳಿರುವುದು ಇಲ್ಲಿನ ಹೆಗ್ಗಳಿಕೆ. ಈ ಗ್ರಂಥಾಲಯವನ್ನು ವಿದ್ಯಾರ್ಥಿಗಳು ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ, ಅದರ ವೈಶಿಷ್ಟ್ಯತೆ ಏನು ಎಂಬುದನ್ನು ನೋಡೋಣ ಬನ್ನಿ. ಕೇವಲ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಸರ್ಕಾರಿ ಬಾಲಕಿಯರ ಮೆಟ್ರಿಕ್ ನಂತರದ ಹಾಸ್ಟೆಲ್, ಸರ್ಕಾರಿ PU ಬಾಲಕರ ಹಾಸ್ಟೆಲ್, ಸರ್ಕಾರಿ ಪದವಿ ಬಾಲಕರ ಹಾಸ್ಟೆಲ್ ಮತ್ತು ಸುತ್ತಮುತ್ತಲಿನ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಗ್ರಂಥಾಲಯದ ಬಾಗಿಲು ಸದಾ ತೆರೆದಿರುತ್ತದೆ. ನಮ್ಮ ಕಾಲೇಜ್ ಬೇರೆ ಇದ್ರೂ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟೈತಿ. ನಾವು ಫಸ್ಟ್ ಸೆಮ್ ಇದ್ದಾಗೆ ಬಿಜಾಪುರಿಗೆ ಹೋಗಿದ್ವಿ ಕೋಚಿಂಗ್ ತಗೊಂಡು. ಅಲ್ಲೇ ಒಂದು 6 ಮಂತ್ ಇದ್ವಿ. ಬಟ್ ಅಲ್ಲಿ ನಮಗೆ ಅಮೌಂಟಿನ ಪ್ರಾಬ್ಲಮ್ ಆಗಿ ಮತ್ತೆ ರಿಟರ್ನ್ ಇಲ್ಲೇ ಸುರ್ಪುರಿಗೆ ಬಂದ್ವಿ. ಇಲ್ಲಿ ಎಲ್ಲ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಪುಸ್ತಕಗಳು ಅನುಕೂಲವಾಗಿದೆ. ಇಲ್ಲಿ ಎಲ್ಲ ಇದೆ, ಬಟ್ ಅಲ್ಲಿ ನಾವು ಅಮೌಂಟ್ ಕೊಟ್ಟೆ ಪುಸ್ತಕಗಳು ತಗೋಬೇಕಾಗಿತ್ತು. ಬಟ್ ಇಲ್ಲಿ 3,000ಕ್ಕಿಂತ ಹೆಚ್ಚು ಪುಸ್ತಕಗಳು ಇದೆ. ಈ ಮೊದಲು ವಿದ್ಯಾರ್ಥಿಗಳು ತರಗತಿಗಳಿಗೆ ಗೈರು ಹಾಜರಾಗುತ್ತಿರುವ ಸಮಸ್ಯೆಯ ಜಾಡು ಹಿಡಿದು ಹೊರಟ ಕಾಲೇಜಿನ ಪ್ರಾಂಶುಪಾಲರು ವಿಜಯಪುರ, ಧಾರವಾಡ ಕೋಚಿಂಗ್ ಕೇಂದ್ರಗಳಲ್ಲಿ ಬಳಸುವ ಪುಸ್ತಕಗಳ ಮಾಹಿತಿ ಸಂಗ್ರಹಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾವಿರಾರು ಪುಸ್ತಕಗಳನ್ನು ಖರೀದಿಸಿದರು. ನಂತರ ಈ ಹೊಸ ಕಟ್ಟಡದಲ್ಲಿ ಏಕಕಾಲಕ್ಕೆ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕುಳಿತು ಓದಬಹುದಾದ ವಿಶಾಲ ಹಾಲ್ ನಿರ್ಮಿಸಿದರು. ಅದರ ಜೊತೆಗೆ ತಲಾ 50 ವಿದ್ಯಾರ್ಥಿಗಳು ಕುಳಿತು ಓದಬಹುದಾದ 2 ಪ್ರತ್ಯೇಕ ಅಧ್ಯಯನ ಕೊಠಡಿಗಳನ್ನು ಸಿದ್ಧಪಡಿಸಿದರು. ನಮ್ಮೂರು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಬಹುತೇಕ ವಿದ್ಯಾರ್ಥಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಯುವಕರು ಇರುವ ಕಾರಣಕ್ಕೋಸ್ಕರ ಇದನ್ನು ಈ ಒಂದು ಆರ್ಥಿಕ ದುರ್ಬಲತೆಯನ್ನು ಮನಗೊಂಡು ನಮ್ಮೂರಿನ ಅಂದಿನ KPSC ಅಧ್ಯಕ್ಷರಾಗಿರ್ತಕ್ಕಂಥ, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಗೋನಾಲ್ ಭೀಮಪ್ಪ ಸಾಹೇಬ್ರವರು ನಮ್ಮ ಹಳ್ಳಿಯಲ್ಲಿ ಮೌನೇಶ್ವರ ದೇವಸ್ಥಾನದ ಆವರಣದಲ್ಲಿ ಒಂದು ಒಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಒಂದು ಸುಮಾರು 2 ಲಕ್ಷದವರೆಗೆ ಪುಸ್ತಕಗಳನ್ನು ತಂದು ಆ ಲೈಬ್ರರಿಯಲ್ಲಿ ಕೊಟ್ಟರು. ಅದರಿಂದ ಅನುಕೂಲ ಪಡೆದಿರ್ತಕ್ಕಂಥ ಸುಮಾರು 16 ಯುವಕರು ಅವರು ಯಾವುದ್ಯಾವುದೋ ಬೇರೆ ದಾರಿ ಹಿಡಿದ್ರು. ಆ ದಾರಿಯನ್ನು ಬಿಟ್ಟು ದಿನಂಪ್ರತಿ 24 ಗಂಟೆ ಲೈಬ್ರರಿಯಲ್ಲಿ ಕುಂತು ಓದಿ ಇವತ್ತಿನ ದಿನ ಅನೇಕ ಸರ್ಕಾರಿ ನೌಕರಿಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಹಲವು ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ವಿಷಯವಾರು ಪುಸ್ತಕಗಳನ್ನು ಜೋಡಿಸಲಾಗಿದ್ದು, ಆರಾಮದಾಯಕ ಆಸನಗಳನ್ನು ಇಡಲಾಗಿದೆ. ಫ್ಯಾನ್, CCTV ಕ್ಯಾಮೆರಾ ಅಳವಡಿಸಲಾಗಿದೆ. ಅಲ್ಲದೆ ಉತ್ತಮವಾದ ಬೆಳಕು, ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆಯೂ ಇಲ್ಲಿದೆ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಬಿಜಾಪುರಲ್ಲಿ ಬಂದು ಲೈಬ್ರರಿ ಮಾಡಿ PG ಕೂಡ ಮಾಡಿದ್ದೆ. ನಮ್ಮ ಸರ್ ಒಂದು ಫೋನ್ ಕಾಲ್ ಮಾಡಿ, ಇಲ್ಲೇ ನಮ್ಮ ಹತ್ರನೇ ಒಂದು ಲೈಬ್ರರಿ ಆಗ್ಯದಪ್ಪ, ನೀ ಬಾ ಇಲ್ಲೇ ಓದಾದ್ವಿ ಅಂತಂದ್ರೆ ಅಂದ ತಕ್ಷಣ ಬಂದೆ. ಬರೋಣ ಲೈಬ್ರರಿ ನೋಡ್ಕೊಂಡೆ, ಭಾಳ ಚಂದ ಅದ ಇಲ್ಲಿ. ಮತ್ತೆ ಫೆಸಿಲಿಟಿ, ಬುಕ್ಸ್ ಎಲ್ಲ ಚೆನ್ನಾಗಿ ತರಿಸ್ಯಾರ ಸರ್, ಹೊಸ ತರಿಸ್ಯಾರ. ಧಾರವಾಡ, ವಿಜಯಪುರ, ಬೆಂಗಳೂರಿನ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿದ್ದ ವಿದ್ಯಾರ್ಥಿಗಳು ಈಗ ಇಂತಹ ಸೌಲಭ್ಯಗಳು ಮತ್ತು ಇಲ್ಲಿಯ ಮಹತ್ವದ ಪುಸ್ತಕಗಳ ಅಧ್ಯಯನ ಮಾಡಬಹುದಾದ ಕಾರಣ ಕಾಲೇಜಿಗೆ ಹಿಂದಿರುಗಿ ಬರುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ಬೆಳಗ್ಗೆ ತರಗತಿಗೆ ಹಾಜರಾಗಿ ಉಳಿದ ಸಮಯವನ್ನು ಗ್ರಂಥಾಲಯದಲ್ಲಿ ಕಳೆಯುತ್ತಿದ್ದಾರೆ. ಇದರಿಂದ ಬಡ ಕುಟುಂಬದ ಮಕ್ಕಳಿಗೆ ಹಣವೂ ಉಳಿಯುತ್ತಿದ್ದು ಅಧ್ಯಯನಕ್ಕೆ ಸಾಕಷ್ಟು ಸಮಯವೂ ಸಿಗುತ್ತಿದೆ. ಇನ್ನು ಇಲ್ಲಿ ಕೇವಲ ಪುಸ್ತಕ ಓದುವುದಷ್ಟೇ ನಡೆಯುವುದಿಲ್ಲ. ವಿದ್ಯಾರ್ಥಿಗಳು ತಮ್ಮಲ್ಲೇ ಕೆಲವು ತಂಡಗಳನ್ನು ರಚಿಸಿಕೊಳ್ಳುತ್ತಾರೆ. ಒಬ್ಬರು ಪ್ರಶ್ನೆ ಕೇಳುತ್ತಾರೆ, ಉಳಿದವರು ಉತ್ತರಿಸುತ್ತಾರೆ. ಇದಕ್ಕೆ ಉಪನ್ಯಾಸಕರು ಅಂಕ ನೀಡುತ್ತಾರೆ. ಗೆದ್ದ ತಂಡಕ್ಕೆ ಬಹುಮಾನವೂ ಸಿಗುತ್ತದೆ. ಈ ರಸಪ್ರಶ್ನೆ ಸ್ಪರ್ಧೆಗಳು ಓದಿನ ಗುಣಮಟ್ಟವನ್ನು ಪರೀಕ್ಷಿಸುತ್ತವೆಯಲ್ಲದೆ ಇದರಿಂದ ಜ್ಞಾಪಕ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸ್ಪರ್ಧಾತ್ಮಕ ಮನೋಭಾವವು ಬೆಳೆಯುತ್ತಿದೆ. ಕೊಟ್ಟಾರಿ ಶಿಕ್ಷಣ ಆಯೋಗ ರಚನೆಯಾಗಿದೆ ಯಾವಾಗ? 1964 ಸರಿಯಾದ. ಕಾಯಂ ಜಮೀನ್ದಾರಿ ಪದ್ಧತಿಯ ಕರಡನ್ನು ಯಾರು ನಿರ್ವಹಣೆ ಸಿದ್ಧಪಡಿಸಿದ್ದಾರೆ?
ಇಲ್ಲಿ ಬುಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ IC ಆಗಿರ್ಬೋದು, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ ಎಲ್ಲ ಬುಕ್ಸ್ ಫೆಸಿಲಿಟಿ ಕೂಡ ಇದೆ. ಮತ್ತೆ ಎಲ್ಲ ಚೆನ್ನಾಗಿದೆ, ಇಲ್ಲಿ ಓದ್ಕೊಳ್ಳೋಕೆ ಬಹಳ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಇಡೀ ದಿನದ ಓದಿನ ನಂತರ ಸಂಜೆ ಕಾಲೇಜಿನ ಆವರಣದಲ್ಲಿ ಆ ದಿನದ ಪ್ರಮುಖ ವಿದ್ಯಮಾನಗಳ ಕುರಿತು ವಿದ್ಯಾರ್ಥಿಗಳು ಚರ್ಚಿಸುತ್ತಾರೆ. ದೇಶ, ರಾಜ್ಯ, ಆರ್ಥಿಕತೆ, ರಾಜಕೀಯ, ವಿಜ್ಞಾನ, ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಹೀಗೆ ಎಲ್ಲವೂ ಇಲ್ಲಿ ಚರ್ಚೆಯ ವಿಷಯ. ಇದರಿಂದ ಈ ವಿದ್ಯಾರ್ಥಿಗಳಲ್ಲಿ ಸಂವಹನ ಕೌಶಲ್ಯ, ಪದ ಸಂಪತ್ತು, ವಿಶ್ಲೇಷಣಾ ಸಾಮರ್ಥ್ಯ, ಅಂಕಿ ಅಂಶಗಳನ್ನು ಬಳಸಿ ಮಾತನಾಡುವ ಅಭ್ಯಾಸ ಎಲ್ಲವೂ ಬೆಳೆಯುತ್ತಿದೆ. ಈ ಯಶಸ್ಸಿನ ಹಿಂದೆ ಉಪನ್ಯಾಸಕರ ಪರಿಶ್ರಮ ಸಾಕಷ್ಟಿದೆ. ಪ್ರತಿ ವಿದ್ಯಾರ್ಥಿಯ ಕನಸು ನನಸಾಗಲಿ ಎನ್ನುವ ಉದ್ದೇಶದಿಂದ ಅವರು ನಿರಂತರ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಡಿಜಿಟಲ್ ಯುಗದಲ್ಲಿಯೂ ಗ್ರಂಥಾಲಯದ ಮಹತ್ವವನ್ನು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸುತ್ತಿದ್ದಾರೆ. ಮಕ್ಕಳು ಇನ್ನಷ್ಟು ಉತ್ತೇಜಿತರಾಗಿ ಓದಿನಲ್ಲಿ ಬಹಳ ತೊಡಗಿಸಿಕೊಂಡಿದ್ದಾರೆ. ಅವರೇ ಹೇಳ್ತಾರೆ, ಸರ್ ಇಲ್ಲಿರ್ತಕ್ಕಂಥ ನೀವು ಮಾಡಿಕೊಟ್ಟಿರ್ತಕ್ಕಂಥ ಅನುಕೂಲದಿಂದ ನಾವು ಈ ಸಾರಿ ಏನಿಲ್ಲ ಪೊಲೀಸು, PSI ಮತ್ತಿತರ ಹುದ್ದೆಗಳಲ್ಲಿ ಸುಮಾರು 50 ಜನ ನಾವು ಸರ್ಕಾರಿ ಸೇವೆ ತಗೊಂಡು ನಿಮ್ಮ ಋಣ ತೀರಿಸ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿದ್ದಾರೆ. ಒಂದು ಉತ್ತಮ ಗ್ರಂಥಾಲಯ ಒಬ್ಬ ವಿದ್ಯಾರ್ಥಿಯ ಬದುಕನ್ನು ಬದಲಾಯಿಸಬಹುದು. ಒಬ್ಬ ಉತ್ತಮ ಪ್ರಾಚಾರ್ಯರು ಒಂದು ಕಾಲೇಜಿನ ದಿಕ್ಕನ್ನೇ ಬದಲಾಯಿಸಬಹುದು ಮತ್ತು ಒಂದು ಉತ್ತಮ ಶಿಕ್ಷಣ ಸಂಸ್ಥೆ ಇಡೀ ಸಮಾಜದ ಭವಿಷ್ಯವನ್ನು ಬೆಳಗಿಸಬಹುದು. ಸುರಪುರದ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಂದು ಈ ಮಾತನ್ನು ಸಾಬೀತುಪಡಿಸುತ್ತಿದೆ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.